ಮಂಡ್ಯ ಜಿಲ್ಲೆಯಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಪರವಾನಗಿಯನ್ನ ನೀಡೋದಕ್ಕೆ ಅಬಕಾರಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಈ ವಿಚಾರ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ನೀಡಿದ ದೂರಿನಿಂದ ಈ ಪ್ರಕರಣ ತೀವ್ರತೆಯನ್ನ ಪಡೆದುಕೊಂಡಿದೆ. ಮದೂರು ತಾಲೂಕು ಚಂದಾಪುರ ಗ್ರಾಮದ ನಿವಾಸಿ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ತಮ್ಮ ತಾಯಿ ಲಕ್ಷ್ಮಮ್ಮ ಹೆಸರಿನಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಅನ್ನ ತೆರೆಯೋದಕ್ಕೆ ಪರವಾನಗಿಯನ್ನ ಪಡೆಯೋದಕ್ಕೆ ಅಬಕಾರಿ ಇಲಾಖೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರು. ಆದಾಗ್ಯೂ ಕೂಡ ಇಲಾಖೆಯ ಅಧಿಕಾರಿಗಳು ಅನುಮತಿಯನ್ನ ಪಡೆದು ಅರ್ಜಿನ ಸಲ್ಲಿಸಲಿಲ್ಲ ಅನ್ನೋ ಕಾರಣದೊಂದಿಗೆ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರು. ಅರ್ಜಿಯನ್ನ ಮತ್ತೆ ಸ್ವೀಕರಿಸಬಹುದು ಅನ್ನೋ ಆಸೆಯಿಂದ ಪುನೀತ್ ಖುದ್ದಾಗಿ ಅಬಕಾರಿ ಇಲಾಖೆಗೆ ತೆರಳಿ ತಮ್ಮ ಅರ್ಜಿಯನ್ನ ಪುನಃ ಸಲ್ಲಿಸಿದ್ರು. ಆದರೆ ಈ ಬಾರಿ ಅಬಕಾರಿ ಇಲಾಖೆಯ ಮಂಡ್ಯ ಜಿಲ್ಲಾಧಿಕಾರಿ ರವಿಶಂಕರ್ ಮತ್ತು ಇನ್ಸ್ಪೆಕ್ಟರ್ ಶಿವಶಂಕರ್ 40 ಲಕ್ಷ ರೂಪಾಯಿ ಲಂಚವನ್ನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪವನ್ನ ಪುನೀತ್ ಅವರು ಮಾಡಿದ್ದಾರೆ. ಇನ್ನು ಲಂಚವನ್ನ ನೀಡೋದಕ್ಕೆ ನಿರಾಕರಿಸಿದ ಪುನೀತ್ ಮೇಲೆ 30 ಲಕ್ಷ ಬಳಿಕ 20 ಲಕ್ಷ ರೂಪಾಯಿಗಳ ಲಂಚಕ್ಕಾಗಿ ಒತ್ತಡವನ್ನ ಹಾಕಲಾಗಿದೆ ಅಂತ ಪುನೀತ್ ಅವರು ತಮ್ಮ ದೂರಿನಲ್ಲಿ ಹೇಳಿದ್ದಾರೆ. ಇಷ್ಟಕ್ಕೂ ಲಂಚವನ್ನ ನೀಡೋದಕ್ಕೆ ಒಪ್ಪದಿರೋ ಕಾರಣ ತಮ್ಮ ಅರ್ಜಿಯನ್ನ ಮತ್ತೊಮ್ಮೆ ತಿರಸ್ಕಾರ ಮಾಡಲಾಗಿದೆ ಅಂತ ಪುನೀತ್ ಅವರು ತಿಳಿಸಿದ್ದಾರೆ. ಇನ್ನು ಲಂಚದ ಬೇಡಿಕೆಯಿಂದ ಬೇಸತ್ತ ಪುನೀತ್ ಅವರು ಮಂಡ್ಯ ಲೋಕಾಯುಕ್ತ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಈ ವೇಳೆ ಆಡಿಯೋ ಮತ್ತು ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಒದಗಿಸಿದ್ದು ತನಿಖೆಯನ್ನ ಆರಂಭಿಸಲಾಗಿದೆ. ಈ ಪ್ರಕರಣ ಜಿಲ್ಲೆಯಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಧಿಕಾರಿಗಳು ಸಾರ್ವಜನಿಕರಿಂದ ಲಂಚದ ಮೂಲಕ ಹಣವನ್ನ ಕೀಳೋದಕ್ಕೆ ಪ್ರಯತ್ನಿಸ್ತಾ ಇರೋದು ಅಸಹ್ಯಕರ ಬೆಳವಣಿಗೆ ಆಗಿದೆ. ನನಗೆ ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇದ್ದೇನೆ. ರಾಜ್ಯದ ಎಲ್ಲ ಜನರು ನನಗೆ ಬೆಂಬಲನ ನೀಡ್ತಾ ಇದ್ದಾರೆ ಅಂತ ಪುನೀತ್ ಅವರು ತಿಳಿಸಿದ್ದಾರೆ. ಇದೀಗ ಅವರು ಲೋಕಾಯುಕ್ತದಿಂದ ಪೂರ್ಣವಾದ ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಮನವಿನ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಆರಂಭಿಸಿದ್ದು ಆರೋಪಿಗಳಿಗೆ ನ್ಯಾಯಾಲಯದ ಮುಂದೆ ಹಾಜರಾಗುವುದಕ್ಕೆ ಸೂಚಿಸಲಾಗಿದೆ. ಸಾರ್ವಜನಿಕರಿಗೆ ಸತ್ಯತೆ ಬಯಲು ಮಾಡೋದಕ್ಕೆ ಲೋಕಾಯುಕ್ತರಿಂದ ತಕ್ಷಣವೇ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ದೂರುದಾರರ ನಿರೀಕ್ಷೆ ಆಗಿದೆ. ಗಗನ್ ಫ್ಲೈಟ್ಗೆ ಹಾಕ್ಬಿಡ್ಬೇಕು. ನಾನು ಕಾಲೇಜಲ್ಲಿ ಸ್ವಲ್ಪ ಮುಗಿತ್ತು. ಇಲ್ಲಾಮು ಆಮೇಲೆ ಸ್ವಲ್ಪ ಅವರು ಅದೆಲ್ಲ ನಿಂತಿತ್ತು. ಹಾಗಾಗಿ ನಾನು ಬೆಂಗಳೂರು ಒಳ್ಳೆ ಏರಿಯಾ ಸರ್. ಪಾಪ ಆತಾಗಿಲ್ಲ ಇತ್ತಾಗಿಲ್ದ ಹೋದಂಗೆ ಆಯ್ತದಲ್ಲ ನಿಮ್ದು. ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರ ಸರ್? ರಾಮನಗರ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋ ರಜಾ ಕೊಟ್ಬಿಟ್ಟಿದ್ದೀರಾ? ಇರೋದೇ ಇದ್ರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು ಚಂದ್ರ ಮಳವಳ್ಳಿಂದ. ನಾನು ಪರ್ಮನೆಂಟ್ ಅಲ್ಲ, ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ಆಟಾಡ್ತಾರೆ ಸಾಹೇಬ್ರು ಭಾರಿ ಆಟಾಡ್ತಾರೆ. ಯಾಕೆ ಸರ್ ಇನ್ನು ಮಾಡಿಕೊಟ್ಟಿಲ್ವಾ? ಅವರು ನೋಡ್ತಾರೆ ನಮ್ಮ ಇಲಾಖೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಟ ಆಡ್ತಾರೆ ಅಂತ ನೋಡ್ತಾರೆ. ದೂರದಿಂದ ಯಾರು ಆಟ ಆಡ್ತಾರೆ, ಹತ್ತಿರ ಯಾರು ಆಟ ಆಡ್ತಾರೆ, ಒಳಗಡೆ ಇರೋರು ಏನು ಮಾಡ್ತಾರೆ ಎಲ್ಲ ನೋಡ್ತಾರೆ. ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ? ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಅವ್ರ ಹಿಂದೆ ಒಬ್ರು ಬಂದರು, ಸೋಮಶೇಖರ್ ರಿಪೋರ್ಟ್ ಮಾಡಕ್ಕೆ. ಸೋಮಶೇಖರ್ ಹೊಂಟೋದ್ರು. ಅವರು ಹೋಗಿ ಕೇಳ್ಕೊಂಡಿದ್ದಕ್ಕೆ ಬಿಟ್ಟಿದ್ದು. ಕೋಲಾರಕ್ಕೆ ಹೋದ್ರು ಅವರು. 4-5 ತಿಂಗಳು ಸಾರ್ ಅಂತ ಅಂದಕ್ಕೆ ಬಿಟ್ಟಿದ್ದು. ಆಮೇಲೆ ಅವರು 7 ದಿನ ಬಂದಂತೆ. 7 ದಿನ ಬಂದವ್ರೆ, ರಿಪೋರ್ಟ್ ಮಾಡಕ್ಕೆ ಗೊತ್ತಿಲ್ಲ. ಇವಾಗ ಬಂದಿರೋರು ಸ್ಮಿತಾ ಅಂತ. ಸ್ಮಿತಾ ಅವರು ಕನಕಪುರದಲ್ಲಿದ್ರು. ಅವರು ಇವ್ರು ಹಾಕ್ಸ್ಕೊಂಡಿದ್ರು. ಒಳ್ಳೆ ಮಾಡು. CM ಕ್ಯಾಂಡಿಡೇಟ್ ಅಂತ ಒಬ್ರು ರಿಪೋರ್ಟ್ ಮಾಡಿಬಿಟ್ಟಿದ್ರು. ಅವ್ರನ್ನೇ ಬಿಟ್ಟು ಇದು ಮಾಡಿ ನಾನು ನಮ್ಮ ಬಂದ್ಬಿಡ್ತಾರೆ. ನಮ್ಮ ಉದ್ದಾರ ತಿಳ್ಕೊಬೇಕು ಕೆಲವೊಂದು ಸತಿ. ಹೌದು. ಅವರು ಏನು ಇಲ್ಲಿ ಏನಾಗಿತ್ತು ಅಂತಂದರೆ ಸರ್, ಅವರು MLA ಸಾಹೇಬರು ಮಾಡ್ತಾ ಇರೋದು ಒಳ್ಳೇದು ಅನ್ಕೋಬೇಕು. ಈ ತಹಸೀಲ್ದಾರ್ ಇಲಾಖೆಯಲ್ಲಿ ಐ ಅಪ್ರಿಷಿಯೇಟೆಡ್. ಯಾಕೆ ಅಂತಂದರೆ ಒಂದು ಹಿಂದೆ ಏನಿತ್ತು ಅಂತಂದರೆ
ಒಂದು ಖಾತೆ ಮಾಡಿಸ್ಕೋಬೇಕು ಅಂತಂದ್ರೆ ಸಿಕ್ಕಾಬಿಟ್ಟೆ ಮೋಟ ಇದಾವೆ, ಸರ್ವಿಸ್ ಮೋಟ ಇದೆ. ನಮ್ಮ ಸಾಹೇಬ್ರಿಗೆ ಸರ್ವಿಸಲ್ಲಿ ಯಾರು ಹೋಯ್ತಾರೆ ಅಂತಂದ್ರೆ ರೆಡಿ ಅಂತಂತಾರೆ, ರೆಡಿ ಮಾಡಿ ಕಳಿಸ್ಬೇಕು. ಗತ್ತು ಐತೆ. ಇಲ್ಲ ಪಾಪ, ಅಲ್ಲ ಒಳ್ಳೆತನೂ ಐತೆ, ಗತ್ತು ಐತೆ. ರಫು ಇಷ್ಟು 12 ಗಂಟೆ ಆದ್ರೆ ಯಾರೋ ಬರಲ್ಲ, ಏನು ಮಾಡ್ತೀರಾ? ನೀವು ಸ್ಟೆಪ್ ತಗೋಬೇಕು ಸರ್. ಏನು ಸ್ಟೆಪ್ಪು? ಸೋಗಾಸ್ ನೋಟಿಸ್ ಇಶ್ಯೂ ಮಾಡಬೇಕು, 10 ವರ್ಷದಲ್ಲಿ ಇರಬೇಕು ಅಂತ. 2 ದಿವಸಕ್ಕೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಲಗತ್ತೇಷನ್ ಮಾಡಿಸ್ಕೊಂಡು ಹೋಗ್ತಾರೆ.